ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಗ್ರೇಟ್ ಟೀಮ್. ನಮ್ಮ ಡೈರೆಕ್ಟರ್ ಪವನ್ ಇಲ್ಲಿದ್ದಾರೆ, ಪ್ರಕಾಶ್ ಸರ್ ಅರ್ಚನಾ ಪ್ರಕಾಶ್ ಅರ್ಚನಾ ಸರ್ ಅಲ್ಲ, ಇದೊಂದು ಕನ್ನಡದ ಗೆಲುವು, ಕನ್ನಡ ಸಿನಿಮಾದ ಗೆಲುವು. ಇದು ನಾನು ಯಾವತ್ತು ನನ್ನ ಗೆಲುವು ಯುದ್ಧಕಾಂಡ ಸಿನಿಮಾದ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡಲ್ಲ. ನನ್ನ ಪ್ರಯತ್ನ ಇದ್ದಿದ್ದು ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ಬರಬೇಕು, ಕನ್ನಡದ ಹೆಗ್ಗಳಿಕೆ ಜಾಸ್ತಿ ಆಗಬೇಕು, ಕನ್ನಡದ ಹಿರಿಮೆ ಜಾಸ್ತಿ ಆಗಬೇಕು. ಹಾಗಾಗಿ ಇದು ಕನ್ನಡದ ಸಿನಿಮಾದ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡಿಗರು ಈ ಸಿನಿಮಾನ ದೇಶಾದ್ಯಂತ ತೊಗೊಂಡು ಹೋಗಬೇಕು ಅಂತ ನನ್ನ ಮನವರಿಕೆ, ನನ್ನ ಕೋರಿಕೆ. ಇದು ಬರೀ ಕನ್ನಡದ ಗೆಲುವು ಆಗಬೇಕಷ್ಟೇ. ಸಮಾಜದಲ್ಲಿ ಒಂದು ಹೆಣ್ಣು ಕಾನ್ಸೆಪ್ಟ್ ಇಟ್ಕೊಂಡು ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಯಾವ ರೀತಿ ಸುರಕ್ಷತೆಯನ್ನು ಕ್ರಮವನ್ನು ಕೈಗೊಳ್ಳಬೇಕು, ಆಮೇಲೆ ಇದರಿಂದ ಯಾವ ರೀತಿಯಾಗಿ ಸಮಾಜದಲ್ಲಿ ಹೆಣ್ಣುಮಕ್ಕಳನ್ನು ಸಿಂಗಲ್ ಆಗಿಬಿಟ್ರೆ ಒಬ್ಬ ಪೇರೆಂಟ್ಸ್ಗಳಿಗೆ ಅವರ ಜವಾಬ್ದಾರಿ ಅನ್ನೋದು ಎಲ್ಲವನ್ನು ಕೂಡ ಕಟ್ಟಿಬಿಟ್ಟಿದೆ ಸರ್. ಏನು ಅನ್ಸುತ್ತೆ ಸರ್? ಅಲ್ಲ, ಅನ್ಸೋದು ನನ್ನ ಭಾವನೆ ಹೇಳಿದ್ದೇನೆ ಸರ್. ನಮ್ಮ ಮನೆಯಲ್ಲಿ ಏನಾದರೂ ಆದರೆ ನಾನು ಕೊಚ್ಚಿ ಸಾಯಿಸಾಕುವಂಥ ಭಾವನೆ ನಮ್ಮಲ್ಲಿ ಬರುತ್ತೆ. ಆದರೆ ಕಾನೂನು ಅದಕ್ಕೆ ಸರಿಯಾದ ಕ್ರಮಗಳು ತೊಗೋಬೇಕು, ಅದಕ್ಕೆ ವ್ಯವಸ್ಥೆಗಳು ಸರಿ ಹೋಗಬೇಕು. ಸಿನಿಮಾ ನೋಡಿ ನಾನು ಹೇಳಿದ್ದೀನಿ ಕೊನೆಯಲ್ಲಿ, ಅದರಲ್ಲಿ ಸಣ್ಣದೊಂದು ಬದಲಾವಣೆ ಆದರೆ ನಾನು ಈ ಸಿನಿಮಾ ಮಾಡಿದ್ದಕ್ಕೆ ಸಾರ್ಥಕತೆ ಆಗುತ್ತೆ. ಆ್ಯಕ್ಚುಲಿ ಸೆಕೆಂಡ್ ಪಾರ್ಟಲ್ಲಿ ತಾವು ತುಂಬ ಎಮೋಷನಲ್ ಹೋಗಿಬಿಟ್ರೆ, ತುಂಬ ಅಂದರೆ ಆ ಒಂದು ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದ್ರಿ. ನಿಜಕ್ಕೂ ಆ ಮಗುವಿನ ರಿಯಲ್ ಫಾದರ್ ಆಗಿ ತಾವು ಅಲ್ಲ, ನನಗೊಂದು ಹೆಣ್ಮಗಳು ಇದ್ದಾಳಲ್ಲ ಸರ್, ನನಗೊಂದು ಹೆಣ್ಮಗಳು ಇರೋದ್ರಿಂದ ಅಷ್ಟು ಕನೆಕ್ಟ್ ಆಗಕ್ಕೆ ಸಾಧ್ಯ ಆಗಿದೆ. ಸೊ ಪ್ರತಿಯೊಂದು ಪಾತ್ರನೂ ಕೂಡ ಒಂದು ಅದರದೇ ಆದ ಒಂದು ತೂಕನ್ನು ಹೊಂದಿದೆ ಸರ್. ಈ ಕಾನ್ಸೆಪ್ಟನ್ನು ಮಾಡಬೇಕಂತ ವಿಚಾರ ಇಲ್ಲಿದ್ದಾರೆ ನೋಡಿ, ಸೃಷ್ಟಿಕರ್ತರು ಇಲ್ಲಿದ್ದಾರೆ, ಇವ್ರಿಗೆ ಕೇಳಿ ಸರ್. ಸಿನಿಮಾ ಬಗ್ಗೆ ಹೇಳೋದಾದ್ರೆ ತುಂಬ ಜನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ತೆರೆ ಮೇಲೆ. ಯುದ್ಧಕಾಂಡ ನಿಜಕ್ಕೂ ಕೂಡ ಒಂದು ಯುದ್ಧದ ರೀತಿಯಲ್ಲೇ ಒಂದು ಹೆಣ್ಣು ಮಕ್ಕಳ ಒಂದು ಅವರ ಜೀವನದಲ್ಲಿ ಆಗ್ತಕ್ಕಂಥ ಏರು ಬೀಳುಗಳನ್ನು ತಾವು ತೆರೆ ಮೇಲೆ ಹಂಚ್ಕೊಂಡಿದ್ದೀರಿ. ಸೊ ಈ ಕಾನ್ಸೆಪ್ಟ್ ಬಗ್ಗೆ ಹೇಳ್ಬೋದು ಸರ್. ಇದು ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂಥ ವಿಷಯ. ಸರಿಯಾದ ಸಮಯದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದರೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾವು ನೋಡ್ತಾನೆ ಇದ್ದೀವಿ. ಅದರಿಂದ ಆಗೋ ಮಾನಸಿಕ ಹಿಂಸೆಗೆ ಹಿಡಿದಂಥ ಒಂದು ಕನ್ನಡಿ ಈ ಸಿನಿಮಾ. ಆ ಹಿಂಸೆ ಆಗಬಾರ್ದು ಅಂದರೆ ಸರಿಯಾದ ಸಮಯಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಈ ಕಾನ್ಸೆಪ್ಟ್. ಎಲ್ಲರ ಕಣ್ಣ ತುದಿಲೂ ಕಣ್ಣಂಚಿನಲ್ಲೂ ನಾನು ನೀರು ನೋಡ್ತಾ ಇದ್ದೀನಿ. ನಮ್ಮ ತಂಡದ ಅವರು ಹಾಗೆ. ಸೊ ನನಗೇನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಆಲ್ ಥ್ಯಾಂಕ್ಸ್ ಟು ಅಜಯ್ ಸರ್ ಫಾರ್ ಅಕ್ಸೆಪ್ಟಿಂಗ್ ದಿಸ್ ಆ್ಯಂಡ್ ಎಕ್ಸಿಕ್ಯೂಟಿಂಗ್ ದಿಸ್ ಸರ್. ಥ್ಯಾಂಕ್ಸ್ ಟು ಯು. ಈ ಕಥೆ ತಂದಿದ್ದಕ್ಕೆ ಭಾವನೆ ಥ್ಯಾಂಕ್ಸ್. ಪ್ರಕಾಶ್ ಪುಟ್ಟಣಿ ಹಾಕಂದ ಹಲೋ, ಏನಿಸ್ತು ಕಾಸ್ ಇಟ್ಕೊಂಡು ಮಾಡ್ತಿದ್ದಾರೆ ಅಂತ ಐ ಥಿಂಕ್ ನಾವೆಲ್ಲರೂ ಸಿನಿಮಾಗೆ ಆನ್ ಬೋರ್ಡ್ ಆಗಿರೋದೇ ಅದೇ ರೀಸನ್ಗೆ. ಹೌದು, ಡೆಫಿನೆಟ್ಲಿ ಪರ್ಫಾರ್ಮೆನ್ಸು ಅದಕ್ಕೆಲ್ಲ ಸ್ಪೇಸ್ ಇದೆ. ಆ್ಯಕ್ಟರ್ ಆಗಿ ನಮ್ಮ ಹಸ್ಬನ್ನ ಇದು ನೀಗ್ಸುತ್ತೆ, ಅಂದರೆ ಆ ಡಿಸೈರ್ ಟು ಆ್ಯಕ್ಟ್ ಅನ್ನೋದಕ್ಕೆ ಅದೆಲ್ಲ ಹೌದು ಬರುತ್ತೆ ಸೆಕೆಂಡ್ರಿ. ಬಟ್ ಪ್ರೈಮರಿ ರೀಸನ್ ವಾಸ್ ಇವ್ರ ಕತೆ ಹೇಳಿದಾಗ ಇದನ್ನು ಮಾಡಬೇಕು ಅನ್ನೋವಂಥದ್ದು. ಸೊ ಐ ಆಮ್ ಹ್ಯಾಪಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತಂದರೆ ಅದು ದಟ್ ಈಸ್ ದಿ ಎಫರ್ಟ್. ಅಂದರೆ ನಾವು ಹಾಕಿರೋ ಎಫರ್ಟ್ಗೆ ಅದು ಸಾರ್ಥಕ ಅಂತ ಅನ್ಸುತ್ತೆ. ಆಡಿಯನ್ಸ್ ಎಲ್ಲ ಅಂತ ಇದ್ರು, ಯುದ್ಧಕಾಂಡ ಚಿತ್ರದಲ್ಲಿ ಪ್ರತಿಯೊಬ್ಬರು ಪಾತ್ರ ಯಾರು ಕೂಡ ಪಾತ್ರವನ್ನು ಮಾಡ್ತಾ ಇಲ್ಲ, ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ತಮ್ಮ ಒಂದು ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಹೋರಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲ ಆಕ್ಟರ್ ಆಗಿರೋ ಆಕ್ಟ್ರೆಸ್ ಆಗಿರೋ ಪಾತ್ರವನ್ನು ಮಾಡಿದ್ದಾರೆ. ಸೊ ತಾವು ಯಾವ ರೀತಿಯಾಗಿ ಇದಕ್ಕೆ ರೆಡಿ ಆಗಿದ್ರಿ ಅಂತ? ರೆಡಿ ಅಲ್ಲ ಸರ್. ಈಗ ಆ್ಯಕ್ಚುಲಿ ನನ್ನ ತಂಗಿಗೆ ಒಂದು 2.5 ವರ್ಷದ ಮಗ ಇದ್ದಾನೆ. ಅವನು ಈ ಸಿನಿಮಾ ಒಪ್ಕೊಂಡಾಗ ಅಥವಾ ಎಸ್ಪೆಷಲಿ ಈ ಥರ ಸೀಕ್ವೆನ್ಸಸ್ ಆ್ಯಕ್ಟ್ ಮಾಡುವಾಗ ಐ ವಾಸ್ ಥಿಂಕಿಂಗ್, ಅಕಸ್ಮಾತ್ ಹೆಣ್ಮಗು ಆಗಿದ್ರೆ ಎಷ್ಟೆಲ್ಲ ಸೇಫ್ ಗಾರ್ಡ್ ಮಾಡಬೇಕಿತ್ತಪ್ಪ ಅಂತ. ಅಂದರೆ ನಮ್ಮ ತಂದೆ ತಾಯಿ ನಮ್ಮನ್ನೆಲ್ಲ ಸ್ವಲ್ಪ ತುಂಬ ಪೊಸೆಸಿವ್ ಆಗಿ ಬೆಳೆಸಿದಾಗ, ಸೆಕ್ಯೂರ್ಡ್ ಎನ್ವೈರ್ಮೆಂಟ್ ಬೆಳೆಸಿದಾಗ ಏನಕ್ಕೆ ಇಷ್ಟೊಂದು ಕಟ್ ಹಾಕ್ತಾರೆ ಅಂತ ಅನ್ಸುತ್ತೆ. ಬಟ್ ಸಿಚುವೇಶನ್ ಔಟ್ಸೈಡ್ ಇಸ್ ಸೋ ಕ್ರೂಯಲ್. ಇವತ್ತು ನನ್ನ ತಂಗಿಗೆ ಮಗು ಆಗಿರೋದಕ್ಕೆ ನನಗೆ ಆ್ಯಸ್ ಅ ದೊಡ್ಡಮ್ಮ ಅಯ್ಯೋ ಸದ್ಯ ಹೆಣ್ಮಗು ಆಗಿಲ್ಲ ಅನ್ನೋ ಥರ ಒಂಥರ ಏನೋ ನಿರಾಳ ಅನ್ನೋಂಗೆ. ಬಟ್ ಅಟ್ ದ ಸೇಮ್ ಟೈಮ್ ರೆಸ್ಪಾನ್ಸಿಬಿಲಿಟಿ. ಇವಾಗ ಗಂಡು ಮಗು ಆಗಿರೋದ್ರಿಂದ ಸರಿಯಾಗಿ ಬೆಳೆಸ್ಬೇಕಪ್ಪ, ನಮ್ಮ ಮನೆ ಹುಡುಗರನ್ನ ನಾವು ಚೆನ್ನಾಗಿ ಬೆಳೆಸಬೇಕು ಅನ್ನೋ ಥರ ಭಾವನೆ. ಆ ತಾಯಿ ಮಗುನ ಬಾಂಡಿಂಗ್ ಇದೆಯಲ್ಲ, ನಿಜಕ್ಕೂ ನಮಗೆ ಒಂಚೂರು ಕೂಡ ಅಲ್ಲಿ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಕೂಡ ನಮಗೆ ಬೇರೆ ಅನಿಸ್ಲಿಲ್ಲ. ಅಂದರೆ ಇಬ್ಬರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಏನು ಅಂದರೆ ರಿಹರ್ಸಲ್ ಬಿಟ್ಟು ಕೂಡ ತಾವು ತುಂಬ ಕ್ಲೋಸ್ ಆಗಿದ್ರ ಅಂತ? ಎಲ್ಲ ಅವಳೇ ರೀಸನ್ ಅದಕ್ಕೆ. ಅಂದರೆ ಅವಳು ಎಲ್ಲರ ಹತ್ರನೂ ಹಾಗೆ ಇದ್ಲಲ್ಲ. ಸೊ ನ್ಯಾಚುರಲಿ ಶಿ ಇಸ್ ವೆರಿ ಬ್ರಿಲಿಯಂಟ್ ಆಸ್ ಅನ್ ಆ್ಯಕ್ಟರ್. ನೀವು ನೋಡಿದಿರಲ್ಲ, ಅಂದರೆ ಅಷ್ಟೇ ಲೈವ್ಲಿಯಾಗಿ ಸೆಟ್ಟಲ್ಲೂ ಇರ್ತಿದ್ದು. ಸೊ ಐ ಥಿಂಕ್ ಇಟ್ ಮೇಡ್ ದ ಜಾಬ್ ಈಸಿಯರ್ ಎಲ್ಲರಿಗೂ. ಆಲ್ಮೋಸ್ಟ್ ಸೆಕೆಂಡ್ ಹಾಫಲ್ಲಿ ತಾವು ಕಣ್ಣೀರಲ್ಲೇ ಎಲ್ಲರೂ ಕೂಡ ಅಳಿಸಿದಿರಿ ಕೂಡ, ಯಾಕಂದ್ರೆ ಸುಮಾರು ಜನ ಹೇಳ್ತಾ ಇದ್ರು. ಆ ಒಂದು ಭಾವನೆಯನ್ನು ಹೇಗೆ ನಿಮಗೆ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಯಿತು ಯುದ್ಧಕಾಂಡದಲ್ಲಿ? ಇದೆಲ್ಲ ತುಂಬ ಡೀಟೇಲ್ ಕ್ವೆಶನ್. ಈ ಟೈಮಲ್ಲಿ ಆನ್ಸರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಓಕೆ, ಸೆಕೆಂಡ್ ಚಾಪ್ಟ್ರಲ್ಲಿ ನೀವೇ ಅಲ್ಲಿ ಒಂದು ಸೆಂಟರ್ ಆಫ್ ದ ಅಟ್ರಾಕ್ಷನ್ ರಾಬರ್ಟ್ ಪಾತ್ರ ಆಗಿ ಮಾಡಿದ್ದೀರಿ. ಅಜಯ್ ರಾವ್ ಅವ್ರನ್ನ ಹಂಗೆ ತಿಂದಾಕ್ಬಿಟ್ಟಿದ್ದೀರಿ. ಬಟ್ ಫೈನಲ್ ಅಜಯ್ ರಾವ್ ಅವರು ವಿನ್ ಆಗ್ತಾ ಇದ್ದಾರೆ. ಸೊ ಹೇಗಿತ್ತು ಸರ್ ಅವ್ರ ಮೂಮೆಂಟ್? ಅಂದರೆ ಇದೊಂದು ನೋಡಿ, ಅದು ಯಾರೋ ಹೇಳ್ತಾ ಇದ್ರು ಮಾಸ್ ಫಿಲ್ಮು, ಕ್ಲಾಸ್ ಫಿಲ್ಮು. ಇಂಥ ಫಿಲ್ಮ್ ಆ ಥರ ಕ್ಯಾಟಗರಿಗೆ ಬರೋದಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂದರೆ ಇದರಲ್ಲಿ ಬ್ಯಾಲೆನ್ಸ್ ಇದೆ ನೋಡಿ. ಈಗ ಹ್ಯೂಮನೈಸಿಂಗ್ ಐಡಿಯಾ ತೊಗೊಂಡ್ರೆ ಒಂದು ಕಡೆ ಅವರು ಅಜಯ್ ರಾವ್ ಅವ್ರ ಪಾತ್ರ ಹೇಳ್ತಾರೆ, ನಮ್ಮ ಜನರು ಹಾಗೆ ಅವರಿಗೆ
ಒಂಥರದ್ದು ಸಂವೇದನಶೀಲತೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ಒಬ್ಬ ಕ್ಯಾಶುವಲ್ ತಪ್ಪಿತಸ್ತಾ ಇರ್ತಾನಲ್ಲ, ಅವನು ನೀವು ಯಾಕೆ ಇದನ್ನು ಮಾಡ್ತಾ ಇದ್ದೀರಾ ಇವಾಗ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ನನಗೊಬ್ಬಳು ಮಗಳಿದ್ದಾಳೆ ಅಂತ ಹೇಳ್ತಾಳಲ್ಲ. ಅಂದರೆ ಬ್ಯಾಲೆನ್ಸ್ ಮಾಡ್ತಾರಲ್ಲ, ಅದನ್ನು ಥ್ರೂ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಇದು ಪ್ರಾಬ್ಲಮ್ ಇರೋದು ಈ ಸಿನಿಮಾ ಮಾಡಿ ಸಾಲ್ವ್ ಆಗುತ್ತೆ ಅಂತಲ್ಲ, ಈ ಸಿನಿಮಾ ಸಾಲ್ವ್ ಆಗಬೇಕು ಅಂತ ಏನಾದ್ರು ಒಂದು ಮೂವ್ಮೆಂಟ್ ಆಗಬೇಕಂದ್ರೆ ಅದು ಆರಂಭ ಆಗಬೇಕು ಅಂತ ಬಯಸೋ ಸಿನಿಮಾ ಅಲ್ವಾ ಇದು. ಅದಕ್ಕೆ ಈ ರಾಬರ್ಟ್ ಅಂತ ವ್ಯಕ್ತಿಗಳು ನಮ್ಮ ಸಿಸ್ಟಮಲ್ಲಿ ಇರ್ತಾರೆ. ಅದರಲ್ಲಿರೋ ಲ್ಯಾಕುನ ತಪ್ಪುಗಳು, ಅಂದರೆ ಅದರಲ್ಲಿರೋ ಎಲ್ಲ ಸಾಧ್ಯತೆಗಳು, ತಪ್ಪು ಸಾಧ್ಯತೆಗಳು ಏನೇನಿದೆಯೋ ಅದನ್ನು ಬಳಸ್ಕೊಂಡು ಅವರು ಶ್ರೀಮಂತಗೊಳ್ತಾ ಹೋಗ್ತಾರೆ. ಅಂದರೆ ಅವರ ವರ್ಧನೆ ಬರೀ ಶ್ರೀಮಂತಿಕೆಯಿಂದ ಅಲ್ಲ, ಬೇರೆ ರೀತಿಯ ಶ್ರೀಮಂತಿಕೆನೋ, ಸೋಷಲಿ ಅವರು ನಮ್ಮ ಮಾನಸ್ಥಾನಗಳನ್ನು ಕಳಿಸ್ತಾರೆ, ಮಂತ್ರಿಗಳಾಗ್ಬಿಡ್ತಾರೆ ಕೆಲವರು. ಅಂದರೆ ಇದು ಕಷ್ಟ ದೊಡ್ಡದಿದೆ. ಅಂಥ ಕಷ್ಟವನ್ನು ಹೋರಾಟ ಮಾಡೋದಕ್ಕೆ ತೀವ್ರತೆ ಬೇಕು. ಅವರಿಗೆ ಸ್ಟ್ರೆಂತ್ ಏನಿರಲ್ಲ, ತೀವ್ರತೆ ಬೇಕು. ಅಂದರೆ ಅವರ ಕಂಪ್ಯಾಷನ್ ಅಷ್ಟು ದೊಡ್ಡದಾಗಿದ್ದಾಗ ಒಬ್ಬ ಸಾಮಾನ್ಯ ಒಬ್ಬ ಲಾಯರ್ಗೂ ಈ ಥರ ಒಂದು ಸಂದೇಶವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ. ಅದರಲ್ಲಿ ನಂದೊಂದು ಪಾತ್ರ ಇದು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಪವನ್ ಅವರು, ಅಜಯ್ ಅವರು. ಅದಕ್ಕೆ ನನಗೆ ಅದ್ರ ಬಗ್ಗೆ ತೃಪ್ತಿ ಇದೆ. ಥ್ಯಾಂಕ್ ಯು.